ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಬಂದು ಶಿವರಾತ್ರಿ ಹಬ್ಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಈ ವರ್ಷ. ಪ್ರತಿ ವರ್ಷ ಸ್ವಲ್ಪ ಹಬ್ಬದ್ದು ವಾತಾವರಣ ಅಂದರೆ ಅಡುಗೆ ಊಟ ಇದರಲ್ಲೇ ಮೇಯ್ನ್ ನಮ್ಮ ಮನೆಗೆ ಒಂದು ಹಬ್ಬದ ಸಂಭ್ರಮ ಕೊಡೋದು ಅಂತ. ಬಟ್ ಈ ವರ್ಷ ಯಾವುದೇ ರೀತಿಯಾದಂತಹ ಒಂದು ಸೆಲೆಬ್ರೇಟ್ ಮಾಡಬೇಕು ಆ ಥರ ಎಲ್ಲ ಹಬ್ಬದ ಅಡುಗೆ ಮಾಡಿ ಊಟ ಮಾಡಬೇಕು ಅನ್ನೋದೆಲ್ಲ ಏನೂ ಅನಿಸ್ತಾ ಇಲ್ಲ. ಹೇಗಾಗುತ್ತೋ ನನ್ನ ತಲೆಯಲ್ಲಿ ಏನು ಓಡುತ್ತೋ ಏನೇನು ಮಾಡಬೇಕು ಅನ್ಸುತ್ತೋ ಅದು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು ನಾನು ಈ ಥರ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಮಾತಾಡಬೇಕು, ಈ ಥರ ಏನೋ ಒಂದು ಒಳ್ಳೆ ದಿನನ ಶುರು ಮಾಡಿ ಒಳ್ಳೆ ದಿನ ಪಾಸಿಟಿವ್ ಆಗಿ ನನ್ನ ಲೈಫ್ನ ಹೋಗಬೇಕು ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತಾ ಬಂತು. ಶಿವರಾತ್ರಿ ದಿನವೇ ಶುರು ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮನೇಲಿ ಏನೆಲ್ಲ ಆಗ್ತಾಯಿದೆ ಏನು ಅಂತ ನೋಡೋಣ. ಹಬ್ಬದ್ದು ಒಂದು ಸಂಭ್ರಮ ಹೇಗಿರುತ್ತೆ ಸಿಂಪಲ್ಲಾಗಿ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಹಬ್ಬದ ಸಂಭ್ರಮದ ಮೊದಲನೇ ಕೆಲಸ ಶುರುವಾಗಿದೆ. ಸ್ವಲ್ಪ ಶುರುವಾಗಿದೆ ನನ್ನ ಮಗನಿಂದನೇ. ಇವತ್ತು ನನ್ನ ಮಗನೇ ಕಷ್ಟಪಟ್ಟು ಕೊಬ್ಬರಿ ತುರಿತಾ ಇದ್ದಾರೆ. ಯಾಕೆ? ಅವನಿಗೆ ತಂಬಿಟ್ಟು ಮಾಡಿಕೊಡೋಕ್ಕೆ ಅಲ್ವಪ್ಪ? ದೇವ್ರಿಗೆ ಫಸ್ಟ್ ಇಟ್ಬಿಟ್ಟು ಆಮೇಲೆ ಅವನಿಗೆ ತಂಬಿಟ್ಟು ಮಾಡಿಕೊಡೋಕ್ಕೆ. ಈಗಂತೂ ನಮ್ಮ ಮನೇಲಿ ಯಾವುದೇ ರೀತಿಯಾದಂಥ ಔಟ್ಸೈಡ್ ಫುಡ್ಡು ಚೋ ತಿಂಡಿ ಅವು ಇವು ಏನೂ ಇಲ್ಲ, ಎಂಥದೂ ಇಲ್ಲ. ಊರಿಂದ ತಂದಿರೋಷ್ಟು ಜೋಳ ಇದೆ ಪಾಪ, ನೆನ್ನೆ ಪೂರ್ತಿ ಜೋಳ ಸುಟ್ಕೊಂಡು ತಿಂದಿದ್ದಾರೆ ಅಷ್ಟೇ. ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಬಿಸ್ಕೆಟ್, ಬ್ರೆಡ್, ಬನ್, ನಥಿಂಗ್. ಅಲ್ಲಪ್ಪ? ಯಾಕೋ ಮಾತಾಡ್ತಾ ಇಲ್ಲ, ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ. ಈ ಕಡೆ ಟಿ ವಿ ನೋಡ್ಕೊಂಡಿದ್ದಾರೆ. ಇವಾಗ ಎಲ್ಲ ಕೆಲಸ ಶುರು ಮಾಡಬೇಕು. ಪೂಜಾ ರೂಮ್ ಎಲ್ಲನೂ ಕೂಡ ನಾನು ಗುರುವಾರನೇ ಕ್ಲೀನ್ ಮಾಡಿದ್ದೆ. ಯಾಕಂದರೆ ಶುಕ್ರವಾರ ಊರಿಗೆ ಹೋಗಿದ್ವಲ್ಲ, ಹಾಗಾಗಿ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಈಗ ಬರೀ ಹೂವೊಂದು ಚೇಂಜ್ ಮಾಡ್ಕೋಬೇಕು. ನಮ್ಮ ತೆಂಗಿನ ಗರಿ ಈ ಲೆವೆಲಿಗೆ ಬೆಳೀತಾ ಇದೆ. ಹಾಗೆ ನಿನ್ನೆ ಮಿಲ್ಗೆ ಹೋಗಿ ಅಕ್ಕಿ ಪುಡಿ ಮಾಡಿಸ್ಕೊಂಬಂದಿದ್ದೀನಿ. ಸ್ವಲ್ಪನೇ ಒಂದು kg ಅಷ್ಟು ಅಕ್ಕಿ ಇರ್ಬೋದು ಅಷ್ಟೇ. ಬರೀ ಅಕ್ಕಿನ ಹುರಿದು ಪುಡಿ ಮಾಡಿಟ್ಟಿದ್ದೀನಿ. ಯಾಕಂದರೆ ಇದಕ್ಕೆ ನಮಗೆ ಕಡಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಕಡಲೆನ ಮನೇಲಿ ಮಿಕ್ಸಿಲೇ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ. ಇದು ಊರಿಂದ ತಂದಂಥ ಪುಟ್ಟು ಕುಂಬಳಕಾಯಿ, ಜೊತೆಗೆ ಊರಿಂದ ಅನ್ನೋದೇ ಬರುತ್ತೆ, ಸಾರಿ, ಇದು ಗಂಗಾ ಜಲ ಬೇರೆ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಹೂವು ಬೆಳಿಗ್ಗೆ ನಮ್ಮ ಮನೆಯವರು ತಂದಿಟ್ಟಿರೋ ಅಂಥದ್ದು ಹೂ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಪುಳಿಯೋಗರೆ ರೈಸ್ ಮಾಡಿದ್ದೀನಿ. ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿಟ್ಟಿದ್ದೀನಿ. ಊರಿಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗಿದ್ದೆ, ಇನ್ನೂ ಒಂದು ಸ್ವಲ್ಪ ಇದೆ. ಹಾಗಾಗಿ ಇವತ್ತು ತಿಂಡಿ ಇದೆ. ಹಾಲು ಊರಿಂದ ತಂದಿದ್ದಂಥದ್ದು, ನಮ್ಮ ಹಸುವಿನ ಹಾಲು, ನಮ್ಮ ಆಂಟಿಯವರ ಹಸುವಿನ ಹಾಲು, ಜೊತೆಗೆ ಮೊಸರು, ಸ್ವಲ್ಪ ತುಪ್ಪ ಹೊಸ್ದಾಗಿ ತರಿಸಿದ್ದೀನಿ. ತಂಬಿಟ್ಟಿಗೆಲ್ಲ ಬೇಕಾಗತ್ತೆ ಅಂತ. ಈಗ ನಮ್ಮ ಮಗಳಿಗೆ ಕೆಲಸ ಕೊಡ್ತಾಯಿದ್ದೀನಿ. ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಎಲ್ಲ ಹಾಕ್ಬಿಡಿ. ಅಷ್ಟರಲ್ಲಿ ನಾನು ತಂಬಿಟ್ಟಿಗೆ ರೆಡಿ ಮಾಡ್ಕೋತೀನಿ. ಒಂದೇ ಸರಿ ಊಟನೇ ಮಾಡಿಬಿಡೋಣ. ಇನ್ನೇನು ಅಡುಗೆ ಅಂತೆಲ್ಲ ಏನೂ ಮಾಡೋಕ್ಕೋಗಲ್ಲ ಜಾಸ್ತಿ, ಅದಕ್ಕೆ. ಓಕೆ, ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಈ ವರ್ಷ ಹಬ್ಬದ ಸಂಭ್ರಮ ಅಥವಾ ಖುಷಿ ಯಾವುದೂ ಕೂಡ ನಮ್ಮ ಮನೇಲಿ ಇರಲಿಲ್ಲ ಅಂತ. ಯಾಕಂದರೆ ನಾನು ಆಲ್ರೆಡಿ ಒಂದು ಬ್ಲಾಗು ಕೂಡ ಮಾಡಿದ್ದೆ. 13th ನಾವು ಊರಿಗೆ ಹೋದಾಗ ನನ್ನ ತಮ್ಮನ ಕಾರ್ಯ ಇತ್ತು. ಅವತ್ತು 11ನೇ ದಿನದ ಒಂದು ಕಾರ್ಯ ದಿನ ನಾನು ಒಂದು ಮೆನ್ಷನ್ ಮಾಡಿದ್ದೆ. ಅವತ್ತು ಅಪ್ಪನಿಗೂ ಕೂಡ ಹುಷಾರಿಲ್ಲ, ಒಂದು ಕಡೆ ಅಪ್ಪಂದು ಯೋಚನೆ ಇದೆ, ಒಂದು ಕಡೆ ಇವಂದು ಈ ಥರ ಆಯಿತು ಅನ್ನೋದು ಬೇಜಾರಿದೆ ಅಂತ. ನಾವು ಊರಿಗೆ ಹೋಗೋ ದಿನ ನನ್ನ ಅಪ್ಪನ ಜೊತೆ ಮಾತಾಡಿಕೊಂಡೇ ಹೋದೆ. ಅಪ್ಪ ಆರಾಮಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಯಾಕೋ ಉಸಿರಾಟಕ್ಕೆ ಹಿಂಸೆ ಅನಿಸ್ತಾ ಇದೆ, ಒಂದು ಸರಿ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿದರು. ಬಟ್ ಅವರು ಹೋದಾಗ ಸ್ವಲ್ಪ ಏನಂದರೆ ಉಸಿರಾಟದ ಸ್ವಲ್ಪ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ಬೋದು ಹಾಸ್ಪಿಟಲ್ಗೆ ಹೋದಾಗ. ಹಾಗಾಗಿ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಂಡಿದ್ರು. ಆನಂತರ ಅಪ್ಪಂಗೆ ನಾನು ಫೋನ್ ಮಾಡಿದೆ. ಇಲ್ಲಮ್ಮ ಆರಾಮಾಗಿದ್ದೀನಿ, ಡಾಕ್ಟ್ರು 1-2 ದಿನ ಈ ಹಾಸ್ಪಿಟ್ಲಲ್ಲೇ ಇರಿ, ಆಮೇಲೆ ಬೇಕಾದ್ರೆ ಡಿಸ್ಚಾರ್ಜ್ ಹೋಗೋರಂತೆ ಅಂತ ಹೇಳಿದ್ರು ಅಂತಲೂ ಅಂದರು. ಅಂದರೆ ಯಾವಾಗಲೂ ಅಪ್ಪಂಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರ್ತಿತ್ತಲ್ವ, ಹಾಗಾಗಿ ಏನೂ ಇಲ್ಲ, ನಾರ್ಮಲಾಗಿ ಅಪ್ಪಂಗೆಲ್ಲೋ ಸ್ವಲ್ಪ ಸುಸ್ತಾಗಿರಬೇಕು. ಈಗ ಬೇಸಿಗೆ ಬೇರೆ ಶುರು ಆಗ್ತಾಯಿದೆ, ಹಾಗಾಗಿ ಸ್ವಲ್ಪ ಅಪ್ಪಂಗೆ ಪ್ರಾಬ್ಲಮ್ ಇರ್ಬೋದು ಅಂತ ಆ ಥರ ಅಂತ ಅಂದ್ಕೊಂಡೆ. ಆನಂತರ ನಾವು ಶುಕ್ರವಾರ 13th ನೈಟ್ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಯಿತು. ಯಾಕಂದರೆ ನಾವು ಊರು ಬಿಟ್ಟಿದ್ದೆ ರಾತ್ರಿ 8 ಗಂಟೆಗೆ, ಹಾಗಾಗಿ ಮಧ್ಯರಾತ್ರಿ ಆಯಿತು.
ಆನಂತರ ಶನಿವಾರ ಬೆಳಗ್ಗೆ ಅಪ್ಪಂಗೆ ಫೋನ್ ಮಾಡಿದ್ದು. ಅಂದರೆ ಭಾನುವಾರ ನಮಗೆ ಶಿವರಾತ್ರಿ ಹಬ್ಬ ಇತ್ತು. ಶನಿವಾರ ಮತ್ತು ಅಪ್ಪಂಗೆಲ್ಲ ಫೋನ್ ಮಾಡಿದೆ, ಆರಾಮಾಗೇ ಇದ್ದೀನಿ ಅಂದರು. ಬಟ್ ನಾವು ಊರಿಂದ ಬಂದಿದ್ದ ತಕ್ಷಣ ಮಕ್ಕಳು ಸ್ಕೂಲು ಕೆಲಸ ಎಲ್ಲ ಇತ್ತು. ಎಲ್ಲ ಮುಗಿಸಿ ನಾನು ಸಂಜೆ ಅಪ್ಪನ ನೋಡೋಕ್ಕೂ ಕೂಡ ಹಾಸ್ಪಿಟಲ್ಗೆ ಹೋದೆ. ಆರಾಮಾಗಿ ಅಪ್ಪ ಮಾತಾಡಿದ್ರು, ಇದ್ದರು, ಊಟ ಎಲ್ಲ ಮಾಡಿದ್ರು, ಕೂತಿದ್ವಿ, ಮಾತಾಡ್ಸ್ಕೊಂಡು ನೋಡ್ಕೊಂಡು ನಾನು ನೈಟು ರಿಟರ್ನ್ ಆದೆ ಮನೆಗೆ. ಆರಾಮ್ಸಾಗೆ ಇದ್ದರು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಆದರೂ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಫೀಲ್ ಆಗ್ತಾಯಿತ್ತು. ಯಾವುದು ಹಬ್ಬ ಮಾಡಬೇಕು ಆ ಖುಷಿ ಏನೂ ನಂಗೆ ಆ ಫೀಲ್ ಆಗ್ತಾನೇ ಇರಲಿಲ್ಲ. ಬಟ್ ಬೆಳಗ್ಗೆ ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ, ಅಪ್ಪಂಗೆ ಸ್ವಲ್ಪ ತುಂಬಾ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಆಯಿತು, ಹಾಗಾಗಿ ICUಗೆ ಶಿಫ್ಟ್ ಮಾಡ್ತಾಯಿದ್ದಾರೆ ಅಂತ. ಹೇಗೆ ಅನ್ನಿಸ್ತು ಅಂತಂದರೆ, ನೆನ್ನೆ ತಾನೇ ಹೋಗಿ ಬಂದಿದ್ದೀನಿ, ಚೆನ್ನಾಗೇ ಮಾತಾಡಿದರು, ಊಟ ಎಲ್ಲ ಮಾಡ್ಕೊಂಡು ಓಡಾಡ್ಕೊಂಡಿದ್ರು, ಏನು ಹೀಗೆ ಹೇಳ್ತಿದ್ದಾರೆ. ಅವತ್ತಿನ ದಿನ ನಂಗೆ ನಿಜವಾಗ್ಲೂ ಹಬ್ಬದ ಯಾವುದೇ ಒಂದು ಖುಷಿ ಆಗಲಿ, ಒಂದು ಏನೂ ಕೂಡ ನನ್ನ ತಲೆಯಲ್ಲಿಲ್ಲ. ನನ್ನ ಹಬ್ಬಕ್ಕೆ ಅಂತ ನಾನು ಏನನ್ನೂ ಕೂಡ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಆದರೆ ನಾನು ತಂಬಿಟ್ಟು ಒಂದೇ ಪ್ರತಿ ವರ್ಷ ಶಿವರಾತ್ರಿಲಿ ಮಾಡ್ತಾಯಿದ್ದಿದ್ದು, ದೇವ್ರಿಗೆ ನೈವೇದ್ಯಕ್ಕೆ ಅಂತ ತಂಬಿಟ್ಟು ಅಷ್ಟೇ. ಇದು ಒಂದನ್ನು ನಾನು ರೆಡಿ ಮಾಡಿಕೊಂಡೆ, ಅಷ್ಟು ಬಿಟ್ಟರೆ ನಾನು ಇನ್ನು ಏನನ್ನೂ ಕೂಡ ಹಬ್ಬದ ಖುಷಿ ಒಂಥರ ಸಮಾಧಾನ ಮನಸ್ಸಿಗೆ ಏನೂ ಫೀಲೇ ಇಲ್ಲ ನಂಗೆ. ಅವತ್ತು ಇಡೀ ದಿನ ನನಗೆ ಒಂಥರ ಶಾಕ್ ಆದಂಗೆ ಆಗ್ತಾಯಿತ್ತು, ಚೆನ್ನಾಗೇ ಇದ್ರಲ್ಲ ಅಂತ. ಬಟ್ ಅಪ್ಪ ಏನಂದರು, ಅಪ್ಪನ ಜೊತೆ ICUಲಿದ್ದಾಗಲೂ ನಾನು ಮಾತಾಡಿದೆ, ಏನಿಲ್ಲ ಅಂದರೆ ಅಪ್ಪಂಗೆ ಏನಂದರೆ ವಾರ್ಡಲ್ಲಿದ್ದಾಗ ನಾರ್ಮಲಾಗಿ ಅವರು ಓಡಾಟ ಜಾಸ್ತಿ ಮಾಡೋದು, ತುಂಬ ಫೋನಲ್ಲಿ ಮಾತಾಡೋದು, ಮತ್ತು ಅಪ್ಪ ಸುಮ್ಮನೆ ಅಂತೂ ಇರ್ತಾ ಇರಲಿಲ್ಲ. ಹಾಗಾಗಿ ಇವರು ಎಷ್ಟು ಮಾತಾಡ್ತಾರೆ ಅಷ್ಟು ಅವ್ರಿಗೆ ಟಯರ್ಡ್ ಆದಷ್ಟು ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ICUಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸರಿ ಓಕೆ, ಆರಾಮಿದ್ದಾರಲ್ಲ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಕೆ ಎಷ್ಟೇ ಟ್ರೈ ಮಾಡಿದ್ರು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅದು ನೋವು. ನಿಮಗೂ ಎಲ್ಲರಿಗೂ ಗೊತ್ತು, ಲಾಸ್ಟ್ ಇಯರಿಂದ ನನಗೆ ಅಪ್ಪಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ತಾನೇ ಇದ್ದೀನಿ. ಒಂಥರ ಹೇಗೆ ಅಂದರೆ ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೆ ತೀರಾ ಎಲ್ಲನೂ ಓಪನ್ ಅಪ್ ಆಗಿ ಹೇಳ್ಕೊಳಕ್ಕಾಗಲ್ಲ. ಕೆಲವೊಂದು ವಿಚಾರಗಳು ಹೇಗಿರುತ್ತೆ ಅಂತಂದರೆ, ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಾವೇನಾದರೂ ಹೇಳ್ಕೊಳ್ಳೋದ್ರಿಂದ ಅದು ಇನ್ನೂ ಜಾಸ್ತಿ ಆಗುತ್ತೆ. ಕೆಲವೊಂದು ವಿಚಾರಗಳು ಕೆಲವೊಂದು ಹೇಳ್ಕೊಂಡ್ರೆ ಕಡಿಮೆ ಆಗ್ಬೋದು, ಕೆಲವೊಂದು ನಾವು ಹೇಳ್ಕೊಂಡಷ್ಟು ಅದಕ್ಕೆ ಜಾಸ್ತಿ ಪ್ರಶ್ನೆನೂ ಬರುತ್ತೆ. ಅದ್ರ ಜೊತೆಗೆ ಜಾಸ್ತಿ ಅದ್ರ ಬಗ್ಗೆ ಒಂಥರ ಹೇಗಾಗ್ಬಿಡುತ್ತೆ ಅಂದರೆ, ನಮಗೂ ಹೇಳ್ಕೊಳ್ಳೋಕ್ಕೆ ಮಾತಾಡೋದಕ್ಕೂ ಕೂಡ ಹಿಂಸೆ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಯಾವುದೂ ಹೇಳೋಕ್ಕೆ ಹೋಗಲ್ಲ. ಬಟ್ ಹಬ್ಬದ ದಿನ ನನಗೆ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರಿ, ವಿಶ್ ಮಾಡಿದ್ರಿ. ನಾನು ಹಬ್ಬದ ದಿನ ಯಾವುದೇ ಒಂದು ವಿಶ್ಗೂ ರಿಪ್ಲೈ ಮಾಡಲಿಲ್ಲ, ಯಾವ ಮೆಸೇಜಿಗೂ ನಾನು ರಿಪ್ಲೈ ಮಾಡಲಿಲ್ಲ. ಸಿಚುವೇಶನ್ ಕಂಡೀಷನ್ ಯಾವ ಲೆವೆಲ್ಲಿಗೆ ಹೋಯಿತು ಅಂತಂದರೆ, ಎಲ್ಲೋ ಒಂದು ಕಡೆ ಒಂದು ಕ್ಷಣ ನನಗೆ ಏನಾಗ್ತಾಯಿದೆ ನಮ್ಮ ಲೈಫಲ್ಲಿ ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ ಅನ್ನುವಷ್ಟು ಎಲ್ಲೋ ಒಂದು ಕಡೆ ನಮ್ಮ ಜೀವನ ನಿಂತು ಹೋಗೋ ಲೆವೆಲ್ಗೂ ಕೂಡ ಅನಿಸ್ಬಿಡ್ತು. ಬಟ್ ನಾನು ಯಾವತ್ತೂ ನಮ್ಮಪ್ಪನ ಸ್ಥಿತಿಯಲ್ಲಿ ನಾನು ನೋಡಿರಲಿಲ್ಲ. ಆಕ್ಸಿಜನ್ಗೆ ಅವ್ರಿಗೆ ಪ್ರಾಬ್ಲಮ್ ಆಗೋ ರೀತಿಯಾಗಿ, ಉಸಿರಾಡೋಕ್ಕೆ ಸಮಸ್ಯೆ ಆಗೋ ರೀತಿಯಾಗಿ ICUಗೆ ಅಪ್ಪ ಹೋಗ್ತಾರೆ, ಅಥವಾ ಏನೋ ಒಂದು ನಮ್ಮ ಲೈಫಲ್ಲಿ ಈ ಥರದ್ದೆಲ್ಲ ಒಂದು ಟ್ವಿಸ್ಟ್ ಬ್ಯಾಕ್ ಟು ಬ್ಯಾಕ್ ಜೀವನದಲ್ಲಿ ನಡೆಯುತ್ತೆ ಅಂತ ನಾನು ಏನೂ ಅಂದ್ಕೊಂಡಿರಲಿಲ್ಲ. ಒಂಥರ ಮನಸ್ಸಿಗೆ ತುಂಬಾ ನೋವಾಗೋಕ್ಕೆ ಶುರು ಆಗೋಯಿತು ನನಗೆ. ಅವತ್ತು ಹಬ್ಬದ ದಿನ ನಿಜವಾಗ್ಲೂ ದೇವರಿಗೆ ಒಂದು ಚಿಪ್ ಹಣ್ಣು ತೊಗೊಂಬಂದು ಇಟ್ಟು ಪೂಜೆ ಮಾಡಬೇಕು ಅಂತ ಅನಿಸ್ಲಿಲ್ಲ. ತಂಬಿಟ್ಟಿಗೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ತಂಬಿಟ್ಟು ಮಾಡಿದೆ. ಅವತ್ತು ವ್ಲಾಗ್ನೂ ಕೂಡ ನಾನೇನು ಕಂಪ್ಲೀಟ್ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ನೆಕ್ಸ್ಟ್ ನನಗೆ ಅಪ್ಪನ ಹೋಗಬೇಕು, ಫಸ್ಟ್ ಅಪ್ಪನ ನೋಡಬೇಕು, ಹೇಗಿದ್ದಾರೆ ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಬೆಳಗ್ಗೆ ತಿಂಡಿ ಎಲ್ಲ ನಮ್ಮ ಮನೇಲಿ ಅವತ್ತು ಏನೂ ಮಾಡಿಲ್ಲ. ಹಬ್ಬದ ದಿನವೂ ಕೂಡ ಸೋಮವಾರ ಅಂದರೆ ಅವತ್ತಿನ ದಿನ ಅಪ್ಪನ ನೋಡ್ಕೊಂಬಂದ್ವಿ. ಸೋಮವಾರ ಅಂದರು ಅಪ್ಪ, ಇಲ್ಲ ಆರಾಮಾಗಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ, ಡಿಸ್ಚಾರ್ಜ್ ಆಗ್ತೀನಿ ಅಂತಲೂ ಕೂಡ ಹೇಳಿದ್ರು. ಓಕೆ, ಇನ್ನೇನೆಲ್ಲ ಚೆನ್ನಾಗಿದ್ದಾರಲ್ಲ, ಡಿಸ್ಚಾರ್ಜ್ ಆಗ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಅಂದ್ಕೊಂಡಿದ್ದು ಆಗಲಿಲ್ಲ. ಅಲ್ಲಿ ಬೇರೆ ಥರನೇ ಪ್ರಾಬ್ಲಮ್ ಮತ್ತೆ ಶುರುವಾಯಿತು ಅಪ್ಪಂಗೆ. ಅಂದರೆ ತುಂಬ ಉಸಿರಾಟದ ಸಮಸ್ಯೆ ಶುರು ಆಗೋಯಿತು. ನಿಜವಾಗ್ಲೂ ಎಲ್ಲೋ ಒಂದು ಕ್ಷಣ ನನಗೆ ಲೈಫಲ್ಲಿ ಏನು ಅನ್ನಿಸ್ತು ಅಂದರೆ, ನಾನು ನಮ್ಮಪ್ಪನ ಕಳ್ಕೊಂಬಿಡ್ತಾ ಇದ್ದೀನೇನೋ ಅನ್ನುವಷ್ಟು ಮನಸ್ಸಿಗೆ ನೋವಾಗೋಕ್ಕೆ ಶುರು ಆಗೋಯಿತು. ಬಟ್ ಆ ದೇವ್ರು ನಮ್ಮ ಜೊತೆ ಇದ್ದ ಅನಿಸುತ್ತೆ. ನಾವು ನಂಬಿರೋ ದೇವ್ರು ನಮ್ಮ ಕೈ ಬಿಡಲಿಲ್ಲ. ನಮ್ಮಪ್ಪನ ಮತ್ತೆ ದೇವ್ರು ನಮ್ಮ ಹತ್ರಕ್ಕೆ ತಂದುಕೊಟ್ರು ಅನ್ಬೋದು. ತುಂಬ ಆಯಿತು ಫ್ರೆಂಡ್ಸ್. ಕೆಲವೊಂದು ನಂಗೆ ನಿಜವಾಗ್ಲೂ ಹೇಳ್ಕೊಳಕ್ಕೆ ಹೋದರೆ ನಂಗೆ ಅಳು ಬರುತ್ತೆ. ನಂಗೆ ಕೈಲಿ ಆಗ್ತಾಯಿಲ್ಲ ಹೇಳೋದಕ್ಕೆ. ಗೊತ್ತಿಲ್ಲ ಯಾಕೆ ಈ ಥರ ಎಲ್ಲ ನಮ್ಮ ಲೈಫಲ್ಲಿ ನಡೀತಾ ಇದೆಯೋ. ಏನೇ ಆದರೂ ಪರವಾಗಿಲ್ಲ, ಆ ದೇವರನ್ನು ನಾನು ಇವತ್ತಿಗೂ ನಂಬ್ತೀನಿ. ಆ ಭಗವಂತ ದಾರಿ ತೋರಿಸ್ಲಿ ಅಂತ ಕೇಳ್ಕೊಳ್ತೀನಿ.
ಅಪ್ಪನಿಗೆ ಹುಷಾರಿಲ್ದಿರೋ ಕಾರಣಕ್ಕೆ ನನಗೆ ಯಾವುದೇ ಒಂದು ಏನನ್ನೂ ಮಾಡೋದಕ್ಕೆ ಒಂದು ಖುಷಿ ಒಂದು ಏನೂ ಇರಲಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಅಪ್ಪ ಬೆಟರ್ ಇದ್ದಾರೆ ಅನ್ನೋ ಒಂದು ಸಮಾಧಾನ, ಮನೆಗೆ ಬಂದಿದ್ದಾರೆ, ಡಿಸ್ಚಾರ್ಜ್ ಆಯಿತು. ಬಟ್ ಈ ಒಂದು ವಾರ ಏನಿತ್ತು, ಈ ಒಂದು ವಾರ ತುಂಬ ಅಂದರೆ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ, ತುಂಬ ಸ್ಟ್ರಗಲ್ ಪಟ್ಟಿದ್ದೀವಿ. ಇಡೀ ಮನೆಯ ಜನ ಎಲ್ಲ ಅಂದರೆ ಇಡೀ ಫ್ಯಾಮಿಲಿನೇ ಅಂತ ಹೇಳ್ಬೋದು ಅಪ್ಪನ ಪಕ್ಕ ಬಂದು ನಿಂತಿದ್ದರು. ಒಂದು ದಿನ ಅಥವಾ ಒಂದು ಕ್ಷಣ ಲೈಫಲ್ಲಿ ಒಬ್ಬ ಮನುಷ್ಯನಿಗೆ ಯಾವ ಟೈಮಲ್ಲಿ ಹೇಗಾಗತ್ತೆ ಅಂತ ಹೇಳೋಕ್ಕೆ, ಊಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲದಿರುವಂತಹ ಈ ಒಂದು ಮನುಷ್ಯನ ಒಂದು ದೇಹ ಏನಿದೆ, ಈ ದೇಹಕ್ಕೆ ಅಥವಾ ಈ ಒಂದು ಮನಸ್ಸಿಗೆ ಅಷ್ಟೊಂದು ಆಸೆ ಪಡ್ತೀವಿ, ಅಷ್ಟೊಂದು ಕನಸು ಕಾಣ್ತೀವಿ, ಏನೇನೆಲ್ಲ ನಮ್ಮ ಜೀವನಕ್ಕೆ ಬೇಕು ಅಂದ್ಕೊತೀವಿ. ಬಟ್ ಎಷ್ಟೇ ಕೋಟಿ ಲಕ್ಷ ಇದ್ದರೂ ಕೂಡ ಒಂದು ಟೈಮ್ ನಮ್ಮ ಜೀವ ಯಾವುದೂ ಉಳಿಸಲ್ಲ. ಆ ದೇವರ ಆಶೀರ್ವಾದ ಇರಬೇಕು ಅಷ್ಟೇ. ಯಾಕಂದರೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗೋಯಿತು. ನಾವು ಎಷ್ಟೇ ದುಡ್ಡು ಖರ್ಚು ಮಾಡ್ತೀವಿ ಅಂದರೂ ಕೂಡ ಆನ್ ಟೈಮ್ ನಮಗೆ ಯಾರೂ ಕೂಡ ನಮ್ಮ ಆರೋಗ್ಯನ ಅಥವಾ ನಮ್ಮ ಆಯಸ್ಸು ನಮ್ಮನ್ನು ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿಲ್ಲ ಏನೇನೋ ಲೈಫಲ್ಲಿ ಏಳು ಬೀಳು ನಡೀತಾ ಇದೆಯೋ, ಆಗ್ತಾ ಇದೆಯೋ, ಅಥವಾ ಇವೆಲ್ಲ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನ್ನ ಸುತ್ತಮುತ್ತಲೂ ಈ ಥರ ಯಾವತ್ತೂ ನೋಡದೇ ಇರೋ ಕಾರಣಕ್ಕೆ ನಂಗೆ ಆ ಫೀಲ್ ಆಗ್ತಾ ಇದೆಯೋ ಏನೋ, ಯಾಕೆ ಇಷ್ಟೊಂದೆಲ್ಲ ಕಷ್ಟ ನಮಗೇ ಬರ್ತಾಯಿದೆ ಅನ್ನೋ ಥರ ಫೀಲ್ ಅನಿಸ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ಧೈರ್ಯ, ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗ ಅಪ್ಪ ಬೆಟರ್ ಇದ್ದಾರೆ. ಬಟ್ ಅವತ್ತು ಆಗಿದ್ದಂಥ ಸಿಚುವೇಶನ್, ಅಪ್ಪ ICUಲ್ಲಿ ಅಡ್ಮಿಟ್ ಆಗಿದ್ದು, ಆನಂತರ ಕೊನೆಗೆ ಅವ್ರು ಇದ್ದಂಥ ಹಾಸ್ಪಿಟ್ಲಲ್ಲಿ ಅಪ್ಪನ ಅಂದರೆ ತುಂಬ ಇವರ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ, ಆಗೋದಿಲ್ಲ, ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಡಿ ಅಂತ ಅವ್ರು ಮೆನ್ಷನ್ ಮಾಡಿದ್ದು, ಅದೆಲ್ಲ ನೋಡಿದರೆ ಒಂಥರ ಆ ಒಂದು ವೀಕ್ ಏನು ಅನುಭವಿಸಿದ್ವಿ ಅಥವಾ ಆ ಒಂದು ಟೈಮ್ನೆಲ್ಲ ನಾವು ಕಷ್ಟಪಟ್ವಿ, ಲೈಫಲ್ಲೂ ಮತ್ತು ಅಂಥ ದಿನ ಬರದೇ ಇರಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ನನ್ನ ಲೈಫಲ್ಲೂ ನನ್ನ ಪಕ್ಕ ಒಂದು ಆ್ಯಂಬುಲೆನ್ಸ್ ಹೋದರೂ ಕೂಡ ನನಗೆ ಜೀವ ತುಂಬ ಹೊಡ್ಕೊಳ್ಳುತ್ತೆ. ಅಂಥದ್ರಲ್ಲಿ ಫಸ್ಟ್ ಟೈಮ್ ನಮ್ಮ ತಂದೆ ಜೊತೆ ನಾನು ಆ್ಯಂಬುಲೆನ್ಸಲ್ಲಿ ಓಡಾಡಿದ್ದು. ಆ ಸಿಚುವೇಶನ್ ಇದೆಯಲ್ಲ, ಒಂದು ಕಡೆ ಅಮ್ಮ, ನಾನು, ಅಣ್ಣ, ಅತ್ತಿಗೆ, ನಮ್ಮ ಅತ್ತೆ ಮಗಳು, ಇಡೀ ನಮ್ಮ ಫ್ಯಾಮಿಲಿ, ನನ್ನ ತಮ್ಮ ಎಲ್ಲ ಕಂಪ್ಲೀಟ್ ಅಪ್ಪನಿಗೋಸ್ಕರ ಓಡಾಡಿದ್ವಿ. ಆ ಒಂದು ಟೈಮ್, ಆ ದಿನ ನೆನೆಸ್ಕೊಂಡ್ರೆ ಈಗಲೂ ಕೂಡ ನನಗೆ ಮೈ ಕೈ ಎಲ್ಲ ಒಂಥರ ನಡ್ಕ ಬಂದಂಗೆ ಆಗುತ್ತೆ. ಇಷ್ಟೇ ಜೀವನ, ಈ ಒಂದು ಪುಟ್ಟ ಜೀವನಕ್ಕೆ ನಾವು ಇಷ್ಟೆಲ್ಲ ಆಸೆ ಕನಸು ಕಟ್ಕೊಂಡು ಏನೇನೆಲ್ಲ ನಮ್ಮ ಲೈಫಲ್ಲಿ ಮಾಡೋಕ್ಕೆ ಹೋಗ್ತೀವಿ. ಬಟ್ ಯಾವುದೂ ಶಾಶ್ವತ ಅಲ್ಲ. ನಮ್ಮ ಟೈಮ್ ಭಗವಂತ ಯಾವಾಗ ಎಂಡ್ ಅಂತ ಇಟ್ಟಿರ್ತಾರೋ ಆವಾಗ ಎಲ್ಲ ಆಸೆ ಕನಸುಗಳಿಗೂ ಒಂದು ಫುಲ್ ಸ್ಟಾಪ್ ಇಟ್ಬಿಟ್ಟು ನಾವು ಹೋಗ್ತಾ ಇರಬೇಕು. ಈ ಒಂದು ಪುಟ್ಟ ಜೀವನಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕಂತ ಒಂದೊಂದು ಸರಿ ಅನಿಸುತ್ತೆ. ಗೊತ್ತಿಲ್ಲ ನನಗೆ ಯಾಕೆ ಈ ಥರ ಎಲ್ಲ ಫೀಲ್ ಆಗ್ತಾ ಇದೆ ಅಂತ. ಬಟ್ ದೇವರ ಆಶೀರ್ವಾದನೋ ಏನೋ, ಅಥವಾ ನಮ್ಮಮ್ಮ ಎಷ್ಟು ದೇವ್ರ ಹತ್ರ ಬೇಡಿದ್ರೋ ಏನೋ, ನಮ್ಮಪ್ಪ ಮತ್ತೆ ಹುಷಾರಾದರು. ಆ ಒಂದು ಸಿಚುವೇಶನ್ ಏನಿತ್ತು, ಆ ಸಿಚುವೇಶನ್ಗೆ ನನಗೆ ಯಾವುದೂ ವ್ಲಾಗ್ ಬೇಡ, ವೀಡಿಯೋ ಬೇಡ, ಏನೂ ಬೇಡ ಅನ್ನುವಷ್ಟು ನನ್ನ ಮನಸ್ಸಿಗೆ ನೋವಾಗಿತ್ತು. ಯಾವುದೇ ವ್ಲಾಗ್ ಆಗಲಿ ಎಂಥದ್ದು ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಬ್ಬದ ದಿನ ನಿಜ ಮನೇಲಿ ಇಡೀ ದಿನ ಮಕ್ಕಳಾಗ್ಬೋದು ಯಾರೂ ಕೂಡ ಬೆಳಗ್ಗೆ ತಿಂಡಿ ತಿಂದಿಲ್ಲ. ಒಂದೇ ಸರಿ ಮಧ್ಯಾಹ್ನ ಊಟ ಮಾಡಿದ್ಬಿಟ್ರೆ ಆನಂತರ ನಾವು ಊಟ ಮಾಡೋಕ್ಕೂ ಕೂಡ ಹೋಗಿರಲಿಲ್ಲ. ಯಾಕಂದರೆ ಒಂಥರ ಮನಸ್ಸಿಗೆ ತುಂಬ ನೋವು. ಒಂದು ಕಡೆ ತಮ್ಮನ ಕಳ್ಕೊಂಡಿದ್ದೆ, ನನ್ನ ಕೈಲಿ ನೋವನ್ನ ತಡೆಯೋಕ್ಕಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ಥರ ಅಪ್ಪನಿಗೆ ಆಗ್ತಾ ಇರೋದ್ರಿಂದ ಆವಾಗಲೂ ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ನೋವಾಗಕ್ಕೆ ಶುರುವಾಯಿತು. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಪನ ತೋರಿಸ್ತೀನಿ ಇವಾಗ ಹೇಗಿದ್ದಾರೆ ಅಂತ. ಇದೇ 1 ತಿಂಗಳು ಹಿಂದೆ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಅಪ್ಪನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಅಪ್ಪನ ಒಂದು ಕನಸು ಅವರು ಹೇಳ್ಕೊಂಡಿದ್ರು, ಊರಲ್ಲಿ ಮನೆ ಕಟ್ತಾ ಇದ್ದಾರೆ ಅಂತಲೂ ಕೂಡ ನಾನು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಬಟ್ ಹೇಳಿ 1 ತಿಂಗಳಿಗೆಲ್ಲ ನಮ್ಮ ಲೈಫಲ್ಲಿ ಎಷ್ಟೆಲ್ಲ ಆಗೋಯ್ತು ಅಂತಂದರೆ ನಿಜವಾಗ್ಲೂ ನನಗಂತೂ ನಮ್ಮಪ್ಪ ತುಂಬ ಇಷ್ಟ ಆಗುತ್ತೆ. ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬಾ ಮುಖ್ಯವಾಗಿರುವಂತಹ 2 ಜೀವಗಳು. ಯಾವಾಗಲೂ ನೀವು ಹೇಳ್ತಾ ಇರ್ತೀರ, ಸುಷ್ಮಾ ನೀವು ತುಂಬ ಪುಣ್ಯ ಮಾಡಿದ್ದೀರಾ, ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಖುಷಿ ಆಗುತ್ತೆ ಅಂತ. ಇವತ್ತು ಅಂಥ ಅಪ್ಪ ಅಮ್ಮನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ನನ್ನಂಥ ಪುಣ್ಯವಂತೆ ಬೇರೆ ಯಾರೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಅಪ್ಪ ತುಂಬ ಸ್ಟ್ರಿಕ್ಟ್ ಆದರೂ ಕೂಡ ನನಗೆ ನಮ್ಮಮ್ಮ ತುಂಬ ಪಾಸಿಟಿವ್ ಆಗಿ ಅದನ್ನು ಸಪೋರ್ಟ್ ಮಾಡಿಕೊಂಡು ನನ್ನ ಲೈಫಿಗೆ ಒಂಥರ ಬೆನ್ನೆಲುಬು ಆಗಿ ನಮ್ಮಮ್ಮ ನಿಂತಿದ್ದಂಥದ್ದು. ನಮ್ಮಪ್ಪ ಎಷ್ಟೇ ಸ್ಟ್ರಿಕ್ಟ್ ಆದರೂ ಕೂಡ ಮಗಳು ಅಂತ ಬಂದರೆ ಅವರು
ಯಾವತ್ತೂ ಕೂಡ ನನ್ನನ್ನು ಬಿಟ್ಕೊಟ್ಟಿಲ್ಲ. ನನಗಿವತ್ತಿಗೂ ನಮ್ಮ ಲೈಫಲ್ಲಿ ನಮ್ಗೆ ಏನೇ ಒಂದು ಕಷ್ಟ ಬಂದರೂ ಅಥವಾ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ನನಗೆ ತಲೆಯಲ್ಲಿ ಬರ್ತಾ ಇದ್ದಿದ್ದೆ ನಮ್ಮಪ್ಪ ನಮ್ಮಮ್ಮ ಅವ್ರು ಇರೋವರೆಗೂ ನಾನು ಯೋಚನೆ ಮಾಡೋ ಹಾಗಿಲ್ಲ ಅಂತ. ಆ ಥರ ನನಗೆ ನಮ್ಮ ಅಪ್ಪ ಅಮ್ಮ ಸಪೋರ್ಟಿವ್ ಆಗಿ ನನ್ನ ಲೈಫಲ್ಲಿ ತುಂಬ ಮುಖ್ಯವಾಗಿ ಅವ್ರು ಇರೋವಂಥದ್ದು. ಅಂಥದ್ರಲ್ಲಿ ನಮ್ಮ ಅಪ್ಪಂಗೆ ಈ ಥರ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು, ನೋವಾಯಿತು. ಹಾಗಾಗಿ ನನಗೆ ಯಾವುದೇ ವ್ಲಾಗ್ ಇದು ಏನೂ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಶುರು ಮಾಡಿದ್ದೀನಿ. ಮತ್ತು ಅಪ್ಪ ಹುಷಾರಾಗಿದ್ದಾರೆ, ಆರಾಮಾಗಿದ್ದಾರೆ. ಹಾಗಾಗಿ ಆ ಒಂದು ಫೀಲಿಂಗ್ಸ್, ನೋವು, ಬೇಜಾರು ಏನಿತ್ತು ಅದನ್ನು ಈ ವ್ಲಾಗಲ್ಲಿ ನಾನು ಹೇಳ್ಕೊಂಡಿದ್ದೀನಿ, ಏನೆಲ್ಲ ಆಯಿತು ಅಂತ. ಇನ್ನೂ ಸುಮಾರು ವಿಚಾರಗಳಿದೆ, ತುಂಬ ಇದೆ ಹೇಳುವಂಥದ್ದು. ಟೈಮ್ ಬಂದಾಗ ಖಂಡಿತ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಈ ವ್ಲಾಗಲ್ಲಿ ಫುಲ್ ಕಂಪ್ಲೀಟ್ ಏನೆಲ್ಲ ಆಯಿತು ಅನ್ನೋದನ್ನು ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟು ನಾನು ಇನ್ನೇನೂ ನಿಂತು ಮಾತಾಡೋದಕ್ಕೆ ಆ ಮನಸ್ಸು ಅಥವಾ ನನ್ನ ಮುಖದಲ್ಲಿ ಯಾವುದೇ ರೀತಿಯಾದಂಥ ಒಂದು ನಗು ಅನ್ನೋದೇ ಇರಲಿಲ್ಲ. ನನ್ನ ಲೈಫಲ್ಲಿ ಎಲ್ಲೋ ಒಂದು ಕಡೆ ಅಷ್ಟು ಫೀಲ್ ಆಗೋಕ್ಕೆ ಶುರು ಆಗಿಬಿಟ್ಟಿತ್ತು. ಬಟ್ ಇವಾಗ ಬೆಟರ್ ಇದೆ ಎಲ್ಲನೂ ಕೂಡ ಸಿಚುವೇಶನ್. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಈ ವ್ಲಾಗ್ನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.